ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಹುನ್ನರಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೀಗಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಹುನ್ನರಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿದೆ. ಇನ್ನು ಕಾಳಜಿ ಕೇಂದ್ರಕ್ಕೆ ಜನರನ್ನ ಶಿಫ್ಟ್ ಮಾಡಿದೆ ತಾಲೂಕಾಡಳಿತ. 50ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿವೆ. ಕಾಳಜಿ ಕೇಂದ್ರಕ್ಕೆ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆ ಭೇಟಿಯನ್ನ ಕೂಡ ನೀಡಿದ್ರು. ಜನರಿಗೆ ಕುಂದು ಕೊರತೆ ಉಂಟಾಗದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಹುನ್ನರಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿರುವಂತದ್ದು. ಕಾಳಜಿ ಕೇಂದ್ರಕ್ಕೆ ಜನರನ್ನ ಶಿಫ್ಟ್ ಮಾಡಿದೆ ತಾಲೂಕಾಡಳಿತ. 50ಕ್ಕೂ ಹೆಚ್ಚು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿವೆ. ಕಾಳಜಿ ಕೇಂದ್ರಕ್ಕೆ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆ ಕೂಡ ಭೇಟಿಯನ್ನ ನೀಡಿದ್ದಾರೆ. ಜನರಿಗೆ ಕುಂದು ಕೊರತೆ ಉಂಟಾಗದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಬಹಳ ಕಡಿಮೆ ಆಗ್ತಾ ಇದೆ. ನಾಳೆ ಸ್ವಲ್ಪ ತೊಂದರೆ ಇರಬಹುದು. ನಾಡಿದ್ದಿಂದ ಬಹಳ ರಿಲೀಫ್ ಸಿಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಇದಲ್ಲದೆ ಇನ್ನು ಚಿಕ್ಕೋಡಿಯ ಒಟ್ಟು 17 ಸೇತುವೆಗಳು ಮುಳುಗಡೆಯಾಗಿವೆ. ನಿಪ್ಪಾಣಿಯ 9 ಬ್ರಿಡ್ಜ್ಗಳು ಹಾಗೂ ಚಿಕ್ಕೋಡಿ 3 ಬ್ರಿಡ್ಜ್, ರಾಯಬಾಗದಲ್ಲಿ 2 ಬ್ರಿಡ್ಜ್ ಹಾಗೂ ಹುಕ್ಕೇರಿಯ 3 ಬ್ರಿಡ್ಜ್ಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಚಿಕ್ಕೋಡಿ ಸೇರಿ ಹಲವು ಬ್ರಿಡ್ಜ್ಗಳು ಜಲಾವೃತವಾಗಿದೆ. ಹೀಗಾಗಿ ಇಲ್ಲಿ ರಸ್ತೆ ಸಂಪರ್ಕ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಚಿಕ್ಕೋಡಿಯ ಒಟ್ಟು 17 ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ದೂದ್ಗಂಗಾ, ವೇದಗಂಗಾ ನದಿಗಳು ಉಕ್ಕಿ ಹರಿತಾ ಇವೆ. ಹೀಗಾಗಿ ಚಿಕ್ಕೋಡಿಯ ಒಟ್ಟು 17 ಸೇತುವೆಗಳು ಮುಳುಗಡೆಯಾಗಿವೆ. ನಿಪ್ಪಾಣಿಯ 9 ಬ್ರಿಡ್ಜ್ಗಳು, ಚಿಕ್ಕೋಡಿಯ 3 ಬ್ರಿಡ್ಜ್ಗಳು, ರಾಯಭಾಗದಲ್ಲಿ 2 ಬ್ರಿಡ್ಜ್ ಹಾಗೆ ಹುಕ್ಕೇರಿಯ 3 ಬ್ರಿಡ್ಜ್ಗಳು, ಚಿಕ್ಕೋಡಿ ಸೇರಿ ಹಲವು ಬ್ರಿಡ್ಜ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಹೀಗಾಗಿ ಈ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿವೆ. ಬಹಳ ಕಡಿಮೆ ಆಗ್ತಾ ಇದೆ. ನಾಳೆ ಸ್ವಲ್ಪ ತೊಂದರೆ ಇರಬಹುದು. ನಾಡಿದ್ದಿಂದ ಬಹಳ ರಿಲೀಫ್ ಸಿಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಇದಲ್ಲದೆ ಈಗ ಎಲ್ಲೆಲ್ಲಿ ವಲ್ನರಬಲ್ ಊರುಗಳಿದ್ದಾವೆ ಅಲ್ಲಿ ನಮ್ಮ ಕಾಳಜಿ ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಂತ ಹೇಳಿ 1 ತಿಂಗಳ ಹಿಂದೆ ನಿರ್ಧಾರ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಹಶೀಲ್ದಾರ್ಗಳು ಹಾಗೂ ಉಪವಿಭಾಗ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಹೆಸ್ಕಾಂ ಸಿಬ್ಬಂದಿಗಳು ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಆ ಶಾಲೆ ಕೊಠಡಿ ಇರ್ಬೋದು ಅಥವಾ ಸಮುದಾಯ ಭವನ ಇರ್ಬೋದು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಬಳಕೆಗೆ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ನಾವು 550 ಕಾಳಜಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆನಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ 40 ಕುಟುಂಬಗಳು ಸಿಲುಕಿವೆ. ಹುಳುಗಬಾಳದ ಮಾಂಗ ವಸತಿ ಪ್ರದೇಶಕ್ಕೆ ಕೃಷ್ಣಾ ನದಿ ನೀರು ಸುತ್ತುವರೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಕೃಷ್ಣೆಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ 40 ಕುಟುಂಬಗಳು ಸಿಲುಕಿವೆ. ಹುಳುಗುಬಾಳದ ಮಾಂಗ ವಸತಿ ಪ್ರದೇಶಕ್ಕೆ ಈ ಒಂದು ಕೃಷ್ಣಾ ನದಿ ನೀರು ಸುತ್ತುವರೆದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮ ಇದು. ಹೀಗಾಗಿ ಇದರಿಂದ 100ಕ್ಕೂ ಹೆಚ್ಚು ಗ್ರಾಮಸ್ಥರು, ಮಕ್ಕಳು ಹಾಗೂ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಎದೆಯ ಎತ್ತರದ ನೀರಿನಲ್ಲಿ ದಾಟಿಕೊಂಡು ಸಂಚಾರವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ನಡುಗಡ್ಡೆಯಲ್ಲಿ ಸಿಲುಕಿದ ನೆರೆ ಸಂತ್ರಸ್ತರು ನಮಗೆ ಸುರಕ್ಷಿತ ಸ್ಥಳ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ದಶಕಗಳಿಂದ ನಮ್ಮ ಬೇಡಿಕೆ ಇದ್ರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ನಾವು ಈ ನಡುಗಡ್ಡೆ ಬಿಟ್ಟು ಬರೋದಿಲ್ಲ. ಈ ನಡುಗಡ್ಡೆಯಲ್ಲಿ ಒಂದು ಪಕ್ಷ ನಾವು ಕೃಷ್ಣಾ ನದಿಯ ಪಾಲಾಗ್ತೇವೆ ಹೊರತು ನಾವು ಅಧಿಕಾರಿಗಳ ಮಾತು ಕೇಳೋದಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ.
ಇನ್ನು ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿ ನಡೀತಾ ಇರುವಂಥದ್ದು. ಹೀಗೆ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಕೃಷ್ಣಾ ನದಿ ನೀರಿನಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ 40 ಕುಟುಂಬಗಳು ಸಿಲುಕಿವೆ. ಹುಳುಗಬಾಳದ ಮಾಂಗ ವಸತಿ ಪ್ರದೇಶಕ್ಕೆ ಕೃಷ್ಣಾ ನದಿ ನೀರು ಸುತ್ತುವರೆದಿರುವಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲಿ ಈ ಒಂದು ನೆರೆ ಪರಿಸ್ಥಿತಿ ಉಂಟಾಗಿರುವಂಥದ್ದು. 100ಕ್ಕೂ ಹೆಚ್ಚು ಗ್ರಾಮಸ್ಥರು, ಮಕ್ಕಳು ಹಾಗೂ ಜಾನುವಾರುಗಳಿಗೆ ಇದರಿಂದ ಕಷ್ಟ ಎದುರಾಗ್ತಾ ಇದೆ. ಜೊತೆಗೆ ಜನರು ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಈ ಒಂದು ಗ್ರಾಮಕ್ಕೆ ಆಗ್ತಾನೆ ಇರುತ್ತೆ. ದಶಕಗಳಿಂದ ನಮ್ಮ ಬೇಡಿಕೆ ಇದ್ರೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಈ ನಡುಗಡ್ಡೆ ಬಿಟ್ಟು ಬರೋದಿಲ್ಲ, ಈ ನಡುಗಡ್ಡೆಯಲ್ಲಿ ನದಿ ನೀರು ಪಾಲಾಗ್ತೇವೆ ಹೊರತು ನಾವು ಅಧಿಕಾರಿಗಳ ಮಾತು ಕೇಳೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಪ್ರತಿ ವರ್ಷ ನಮಗೆ ಈ ತೊಂದರೆ ತಪ್ಪಿದ್ದಲ್ಲ, ನಮಗೆ ಶಾಶ್ವತ ಪರಿಹಾರ ಸಿಗೋವರೆಗೂ ನಾವು ಇಲ್ಲೇ ಇರ್ತೇವೆ ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಈ ಕೃಷ್ಣಾ ನದಿ ನೀರಿನ ನಡುಗಡ್ಡೆಯಲ್ಲಿ 40 ಕುಟುಂಬಗಳು ಸಿಲುಕಿ ಹಾಕಿಕೊಂಡಿರುವಂಥದ್ದು. ಜೊತೆಗೆ ಪ್ರತಿ ವರ್ಷವೂ ಕೂಡ, ಅಂದರೆ ಇದೇನು ಈ ವರ್ಷದ ಸಮಸ್ಯೆ ಅಲ್ಲ, ದಶಕಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಅಧಿಕಾರಿಗಳು ಹೇಳೋದೇನು ಅಂತ? ಹೌದು ಸಿಂಚನ, ಏನಂತಂದ್ರೆ ಕೃಷ್ಣ ಏನು ಉಕ್ಕಿ ಹರಿತಾ ಇದೆ, ಇದರಿಂದಾಗಿ ಕೊಯ್ನಾ ಮಹಾರಾಷ್ಟ್ರದ ಸತಾರಾದಲ್ಲಿರುವಂತಹ ಕೊಯ್ನಾ ಡ್ಯಾಮ್ ನಿಂದನೂ ಕೂಡ ಇವತ್ತು ನಿನ್ನೆಯಿಂದನೂ ಕೂಡ 1 ಲಕ್ಷಕ್ಕೆ ಕ್ಯೂಸೆಕ್ಸ್ ಅಧಿಕ ನೀರು ಬಿಟ್ಟಿರುವಂತದ್ದು. ಹೀಗಾಗಿ ಕರ್ನಾಟಕದಲ್ಲಿರುವಂತಹ ಕಲ್ಲೋಳ ಬ್ಯಾರೇಜ್ಗೆ ಈ ಬೆಳಿಗ್ಗೆ 6 ಗಂಟೆವರೆಗೂ 1,80,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಏನಂತಂದ್ರೆ 2 ಲಕ್ಷಕ್ಕೆ ಅಧಿಕ ದಾಟಿದ್ರೆ ಬೆಳಗಾವಿಗೆ ಪ್ರವಾಹ ಬಂದೇ ಬರುತ್ತೆ ಅಂತಾನು ಜಿಲ್ಲಾಧಿಕಾರಿಗಳು ನಿನ್ನೆ ಹೇಳಿರೋದ ಹಾಗೆ 2,20,000 ಕ್ಯೂಸೆಕ್ಸ್ ಇವತ್ತು ಬರಬಹುದು ಅಂತಾನು ಕೂಡ ಜಿಲ್ಲಾಧಿಕಾರಿಗಳು ನಿನ್ನೆ ಹೇಳಿರುವಂತದ್ದು. ಅದರಿಂದಾಗಿ ನಿಪ್ಪಾಣಿಯಲ್ಲಿರುವಂತಹ ಹೊನ್ನರ್ಗಿ ಗ್ರಾಮಕ್ಕೆ ಕೂಡ ನೀರು ಜಲಾವೃತಗೊಂಡಿರುವಂತದ್ದು. ಹೀಗಾಗಿ ಸುಮಾರು 40 ಕುಟುಂಬದ ಸದಸ್ಯರನ್ನು ಎಲ್ಲರನ್ನು ಸ್ಥಳಾಂತರ ಮಾಡಿರುವಂತದ್ದು. ಆಮೇಲೆ ಏನು ತಹಸೀಲ್ದಾರ್ ಅವರು ಕೂಡ ಅವರ ಸಂಬಂಧಿಕರ ಮನೆಗೆ ಅವರು ಕೆಲವೊಂದಷ್ಟು ಜನ ಅವರು ಖುದ್ದಾಗಿ ಹೋಗಿರುವಂತದ್ದು. ಇನ್ನು ಉಳಿದವರನ್ನು ಕೂಡ ಅಲ್ಲಿರುವಂತಹ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿರುವಂತದ್ದು. ಮತ್ತೆ ಏನಂತಂದ್ರೆ ಈ ಏನು ಹೊನ್ನರ್ಗಿ ಗ್ರಾಮಸ್ಥರೇನಿದ್ದಾರೆ, ಇವರು ಪ್ರತಿ ವರ್ಷ ಈ ಒಂದು ಸಂಕಷ್ಟಕ್ಕೆ ಸಿಲುಕಿ ಇರುತ್ತಾರೆ. ಹೀಗಾಗಿ ಅವರ ಬೇಡಿಕೆ ಏನಂತಂದ್ರೆ ಇದಕ್ಕೆ ಸೂಕ್ತ ಖಾಯಮಾಗಿ ಪರಿಹಾರವನ್ನು ನೀಡಬೇಕಾಗಿಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಶಿಕ್ಷಣ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಬಹಳ ಕಡಿಮೆ ಆಗ್ತಾ ಇದೆ. ನಾಳೆ ಸ್ವಲ್ಪ ತೊಂದರೆ ಇರ್ಬೋದು, ನಾಡಿದ್ದಿಂದ ಬಹಳ ರಿಲೀಫ್ ಸಿಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಇದಲ್ಲದೆ ಈಗ ಎಲ್ಲೆಲ್ಲಿ ವಲ್ನರಬಲ್ ಊರುಗಳಿದ್ದಾವೆ ಅಲ್ಲಿ ನಮ್ಮ ಕಾಳಜಿ ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಂತ ಹೇಳಿ 1 ತಿಂಗಳ ಹಿಂದೆ ನಿರ್ಧಾರ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಹಶೀಲ್ದಾರ್ಗಳು ಹಾಗೂ ಉಪವಿಭಾಗ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಹೆಸ್ಕಾಂ ಸಿಬ್ಬಂದಿಗಳು ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಆ ಶಾಲೆ ಕೊಠಡಿ ಇರ್ಬೋದು ಅಥವಾ ಸಮುದಾಯ ಭವನ ಇರ್ಬೋದು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಬಳಕೆಗೆ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ನಾವು 550 ಕಾಳಜಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆನಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ 2 ಬಳಕೆಗೆ ಬರ್ತಾ ಇದೆ. ಒಂದು ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ, ಇನ್ನೊಂದು ಗೋಕಾಕ್ ತಾಲೂಕಿನಲ್ಲಿ, ಗೋಕಾಕ್ ಟೌನ್ ಒಳಗಡೆ ಅಲ್ಲಿ ಘಟಪ್ರಭಾ ನದಿ ನೀರು ಏನು ಹರಿತಾ ಇದೆ, ಲೋಳ್ಸೂರ್ ಬ್ರಿಡ್ಜ್ ಅಲ್ಲಿ ಮುಳುಗಡೆ ಆಗಿದೆ. ನಮ್ಮ ತಂಡದ ಎಲ್ಲ ಸದಸ್ಯರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಈಗ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಕುಂಬಾರ್ ಗಲ್ಲಿ ಹಾಗೂ ಮೀಟ್ ಮಾರ್ಕೆಟ್ ಏರಿಯಾದಲ್ಲಿ ಸರಿಸುಮಾರು 220 ಮನೆಗಳು ಮುಳುಗಡೆ ಆಗಿದ್ದಾವೆ. ಹಂತವಾಗಿ ಆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇನ್ನೊಂದು 50,000 ಕ್ಯೂಸೆಕ್ಸ್ ನಾವು ಯಾವಾಗ ರಿಲೀಸ್ ಮಾಡ್ತೀವಂದ್ರೆ ಇಲ್ಲಿಂದ ಈ ನಮ್ಮ ಕಳ್ಳೋಳ್ ಬ್ಯಾರೇಜ್ ಹತ್ರ ನಮಗೆ ಇನ್ನೊಂದು 30,000 ಕ್ಯೂಸೆಕ್ಸ್ ಹೆಚ್ಚಾಗಬೇಕು. ಆವಾಗ ಆ ಒಂದು ಸಂದೇಶ ಅವರಿಗೆ ನೀಡ್ತೀನಿ, ಆವಾಗ ಅದನ್ನು ರಿಲೀಸ್ ಮಾಡ್ತಾರೆ. ಜೊತೆನಲ್ಲಿ ಇಲ್ಲಿ ಬೆಳಗಾವಿನಲ್ಲಿ ನಾವು ಏನ್ ಡೆಸಿಷನ್ ತಗೊಳ್ತೀವಿ ಅದರದ್ದು ಇಫೆಕ್ಟ್ ರಾಯಚೂರ್ ತನಕ ಬರುತ್ತೆ. ಈಗ ಆಳ್ಮಟ್ಟಿದಿಂದ ಅವ್ರೇನ್ ಬಿಡ್ತಾರೆ ಆ ಇಡೀ ನೀರು ಹೋಗಿ ನಾರಾಯಣಪುರ ಡ್ಯಾಮ್ ರಾಯಚೂರ್ ಹತ್ರ ಹೋಗಿ ಸಂಗ್ರಹಣೆ ಆಗಬೇಕು. ಅಲ್ಲಿ ಅವರು ರೆಡಿ ಇರಬೇಕು. ಸೊ ನಾನಿರ್ಬೋದು, ಕೋಲ್ಹಾಪುರ್ ಕಲೆಕ್ಟರ್ ಇರ್ಬೋದು, ನಾನಿರ್ಬೋದು, ಬಾಗಲಕೋಟ್ ಡಿಸಿ ಅವರು ಇರ್ಬೋದು, ಬಿಜಾಪುರ್ ಅವರು ಇರ್ಬೋದು, ರಾಯಚೂರು ಡಿಸಿ ತನಕ ನಾವು ಒಂದೇ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅಲ್ಲಿಂದ ನೀರು ತೆಲಂಗಾಣಕ್ಕೆ ಮುಟ್ಟೋ ತನಕ ನಾವೆಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಇದ್ದೀವಿ. ಸರ್, ಕೆಳಹಂತದ ಸೇತುವೆಗಳನ್ನ ಮೇಲ್ದರ್ಜೆಗೇರಿಸುವಂತ ಎಸಬೇಕಂತ ಬಹಳ ಜನರ ಬೇಡಿಕೆ ಇದೆ ಸರ್. ಇದ್ರ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಜಿಲ್ಲಾಡಳಿತ ವತಿಯಿಂದ? ಈಗ ಏನು ಮಾಡೋದು?
ನಾವು ಈಗ ನಾವು ಇಲ್ಲಿ ರಿಸೀವ್ ಮಾಡ್ಕೊಳ್ತಾ ಇರೋದು 1,40,000 ರುಪೀಸ್. ಬಟ್ ಅಲ್ಲಿಗ ಮಳೆ ಕಡಿಮೆ ಮಾತಾಡ್ಕೊಟ್ಟು ನಿಂತು ಬಿಡೋದ ಅಲ್ಲಿ ಇಲ್ಲಿ ನಿಂದಿರ್ಬೇಕಲ್ಲ. ಪ್ರಶಾಂತ ಫೋನ್ ಮಾಡು. ಇವತ್ತು ನಾನು ಸರ್ 1 ಮಿನಿಟ್ ಲೋಗೋ ಸರ್ ಥ್ಯಾಂಕ್ಸ್ ಸರ್. after a long time, thank you. ಇಪ್ಪಡಿ ಬಂದಿದ್ದಾರೆ ಸರ್ ಇಲ್ಲಿ ಬಂದಿದ್ದೀವಿ. ಆಯ್ತು.